ಎಲ್ರಿಗೂ ನಮಸ್ಕಾರ. ಕಮಲ್ ಶ್ರೀದೇವಿ ತುಂಬ ಅದ್ಭುತವಾದ ಟೈಟ್ಲು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಯಾಕಂದರೆ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಆಗುತ್ತೆ ನಮಗೆ. ನೀವು ನೋಡಿದ್ರೆ ಹಲವಾರು ಈ ಥರ ಪೇರ್ಗಳು ತುಂಬ ಇಷ್ಟ ಆಗೋದು ನಮಗೆ ಸಿನಿಮಾದಲ್ಲಿ. ಇವಾಗ ಹಿಂದಿನಲ್ಲಿ ಶಾರುಖ್ ಖಾನ್ ಕಾಜೋಲ್ ಅವ್ರದ್ದೊಂದು ಪೇರ್ ಇಷ್ಟ ಆಗೋದು, ಕಮಲ್ ಸರ್ ಶ್ರೀದೇವಿ ಅವ್ರದ್ದು ಇಷ್ಟ ಆಗೋದು. ಈಗ ಕನ್ನಡದಲ್ಲಿ ಬಂದರೆ ದರ್ಶನ್ ಸರು ರಕ್ಷಿತಾ ಮೇಡಮ್ದೊಂದು ಪೇರ್ ಇಷ್ಟ ಆಗೋದು ನಮ್ಗೆ. ಅಂದರೆ ಈ ಥರದ್ದೆಲ್ಲ ವಾವ್ ಅಂತ ಅನಿಸೋ ಪೇರ್ಗಳು. ಸೊ ಆ ಥರದೊಂದು ಟೈಟಲ್ಲು ತುಂಬ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟೈಟ್ಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ರಾಜ್ ಬಗ್ಗೆನೂ ಸಚಿನ್ ಬಗ್ಗೆ ಮಾತಾಡೋಕ್ಕೆ ನಾನು ಮುಂಚೆ ಫಸ್ಟು ನಾನು ಹೇಳ್ತೀನಿ, ಈ ಸಿನಿಮಾನ ನಾನು ನೋಡಿದ್ದೀನಿ. ನನಗೆ ಫಸ್ಟ್ ಕಾಪಿ ನಾನು ಈ ಸಿನಿಮಾನ ತೋರಿಸಿದ್ದಾರೆ ನನಗೆ. ಸೊ ನಾನು ಇಲ್ಲಿ ಏನು ಮಾತಾಡ್ತಾ ಇದ್ದೀನಿ ಅದಷ್ಟೂ ಹಿಂಗಿರಬಹುದು, ಹಿಂಗಾಗಲಿ ಅನ್ನೋದಲ್ಲ, ನಾನು ನೋಡಿರೋದಕ್ಕೆ ಮಾತಾಡ್ತಾ ಇದ್ದೀನಿ. ಈ ಸಿನಿಮಾ ಇಲ್ಲಿವರೆಗೂ ನಿಮಗೆ ಟೀಸರ್ಸ್ ಬಂದಿರ್ಬೋದು ಅಥವಾ ಒಂದು ಸಾಂಗ್ಸ್ ಬಂದಿರ್ಬೋದು. ನೀವೇನೊಂದು ಇಮ್ಯಾಜಿನೇಷನ್ ಮಾಡ್ತೀರಾ, ಓಕೆ ಹೊಸಬ್ರೆಲ್ಲ ಸೇರ್ಕೊಂಡು ಒಂದು ಪಿಕ್ಚರ್ ಮಾಡಿದ್ದಾರೆ, ಅಥವಾ ಸಚಿನ್ನು ರಾಜ್ ಸೇರ್ಕೊಂಡು ಪ್ರೊಡಕ್ಷನ್ ಮಾಡಿ ಅವ್ರಿಗೆ ಒಂದು ಪಿಕ್ಚರ್ ಮಾಡ್ಕೊಂಡಿದ್ದಾರೆ ಅನ್ನೋದೇನಿದೆ, ಇದು ಖಂಡಿತವಾಗ್ಲೂ ಅಲ್ಲ. ಇದು ಒಂದು ಅದ್ಭುತವಾದ ಕತೆಗೆ ಅವ್ರುಗಳು ಬಂಡವಾಳ ಹಾಕಿದ್ದಾರೆ. ಈ ಕತೆ ಇವ್ರು ಮಾಡಿರಲಿಲ್ಲ, ಬೇರೆ ಯಾರೇ ಮಾಡಿದ್ರು ಈ ಸಿನಿಮಾ ತುಂಬ ಚೆನ್ನಾಗಾಗಿರೋದು ಇವತ್ತು. ಅಂಥದ್ರಲ್ಲಿ ದೇ ಆರ್ ಲಕ್ಕಿ ದಟ್ ಸುನಿಲ್ ಅಂತ ಒಬ್ಬ ಡೈರೆಕ್ಟ್ರು ಅವ್ರಿಗೆ ಸಿಕ್ಕಿ ಈ ಥರದೊಂದು ಕತೆನ ಅವ್ರಿಗೆ ಪಿಚ್ ಮಾಡಿರೋದಕ್ಕೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ತುಂಬ ಅದ್ಭುತವಾದ ಸಿನಿಮಾ. ನನಗೆ ಸಚಿನ್ ಕರೆದ್ರು ಈ ಸಿನಿಮಾ ಒಂದ್ಸತಿ ನೋಡಿ ಬನ್ನಿ ಅಂತ. ನಾನು ಹೋಗ್ಬೇಕಾದ್ರೆ ತುಂಬ ಲೋ ಎಕ್ಸ್ಪೆಕ್ಟೇಷನ್, ಓಲಿ ಬಿಡಿ ಮಿನಿಸ್ಟ್ರು ಮಗ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ, ಕಾರು ಗೀರು ಎಲ್ಲ ಬರುತ್ತೆ ಅಂತ ಫುಲ್ ರಿಚ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಒಳಗಡೆ ಹೋದೆ. ಸಿನಿಮಾ ಶುರುವಾಗಿದ್ದು 5 ನಿಮಿಷಕ್ಕೆ ನನ್ನ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದೆಲ್ಲ ಸುಳ್ಳು ಅಂತ ಮಾಡ್ತು. ಯಾಕೆ ಅಂತಂದರೆ ಸಚಿನ್ದು ಒಂದು ಇಂಟ್ರಡಕ್ಷನ್ ಇದೆ ಸಿನಿಮಾದಲ್ಲಿ, ಅದನ್ನು ನಾನು ಹೇಳ್ಬೋದು. ಯಾಕಂತಂದರೆ ಸಿನಿಮಾ ಬಂದು 5 ನಿಮಿಷಕ್ಕೆ ಒಂದು ಇಂಟ್ರಡಕ್ಷನ್ ಆಗುತ್ತೆ. ಸೊ ಅದೊಂದು ನಾನು ಹೇಳ್ತೀನಿ. ನಾನು ಎಕ್ಸ್ಪೆಕ್ಟ್ ಮಾಡಿದೆ ಸಚಿನ್ ಇಂಟ್ರಡಕ್ಷನ್ ಒಂದು ಫೈಟ್ ಗಿಟಲ್ಲಿ ಬರ್ಬೋದೇನೋ, ಏನೋ ಒಂದು ಸ್ಲೋ ಮೋಷನ್ ಕೂದಲು ಗಿದ್ಲಿಂಗ್ ಅನ್ಕೊಂಡು ಗ್ಲಾಸಲ್ಲಿ ಹಾಕೊಂಡು ಒಂದು ತರ್ಬೋದು ಅಂತ. ಖಂಡಿತವಾಗ್ಲೂ ಇಲ್ಲ. ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ಚಡ್ಡಿ ಮೇಲೆ ಕೂತಿರ್ತಾನೆ, ಪೊಲೀಸ್ ಹೊಡಿತಾ ಇರ್ತಾರೆ, ಅಲ್ಲಿಂದ ಒಂದು ಇಂಟ್ರಡಕ್ಷನ್ ಆಗುತ್ತೆ. ಅಂದರೆ ಅದು ತೋರಿಸುತ್ತೆ ಹೌ ಡೆಡಿಕೇಟೆಡ್ ಹಿ ವಾಸ್ ಟು ದ ಸ್ಕ್ರಿಪ್ಟ್ ಅಂತ ಅಂದ್ಬಿಟ್ಟು. ಆ ಸ್ಕ್ರಿಪ್ಟ್ ಬಿಟ್ಟು ಬೇರೆ ಏನೂ ಆ ಕಡೆ ಅಲ್ಲಾಡ್ದಂಗೆ ಈ ಸಿನಿಮಾನ ಮಾಡಿದ್ದಾರೆ. ಅಲ್ಲಿಂದನೇ ಸಿನಿಮಾ ಗೆಲ್ತಾ ಹೋಗುತ್ತೆ. ಅದ್ಭುತವಾದಂಥ ಒಂದು ಸ್ಕ್ರೀನ್ ಪ್ಲೇ, ತುಂಬ ಎಂಗ್ರೂಜಿಂಗ್ ಸ್ಕ್ರೀನ್ ಪ್ಲೇ ಇದೆ. ಒಂದು ಚಿಕ್ಕ ಥ್ರಿಲ್ಲರ್ ಹೋಗುತ್ತೆ, ಹ್ಯೂಮರ್ ಹೋಗುತ್ತೆ. ರಮೇಶ್ ಇಂದ್ರ ಸರ್ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಇಡೀ ಸಿನಿಮಾ. ಅವ್ರು ಇಲ್ಲಿವರೆಗೂ ನಾವು ಅವ್ರನ್ನ ಸಪ್ತಸಾಗರ ಆಚೆನೋ ಬೇರೆ ಎಲ್ಲ ಫಿಲಮಲ್ಲಿ ಬೇರೆ ಬೇರೆ ಥರ ನೋಡಿದ್ದೀವಿ. ಇಲ್ಲಿ ತುಂಬ ಯೂನಿಕ್ ಆಗಿ ಮಾಡಿದ್ದಾರೆ, ಒಂದು ಬ್ಯೂಟಿಫುಲ್ ಹ್ಯೂಮರ್ ಕ್ಯಾರಿ ಮಾಡಿದ್ದಾರೆ. ಆಲ್ಸೋ ಕಿಶೋರ್ ಸರ್ ಆಗಿರ್ಬೋದು, ಕಿಶೋರ್ ಸರ್ ಕಾಪ್ ರೋಲಲ್ಲಿ ತುಂಬ ಇಷ್ಟಪಡ್ತೀವಿ. ಇದ್ರಲ್ಲಿ ಅಗೇನ್ ಆ ಥರದೇ ಒಂದು ಕಾಪ್ ರೋಲು. ಅದು ಬಿಟ್ಟು ನೀವು ಇಲ್ಲಿ ನೋಡೋವಂಥ ಅಷ್ಟು ಜನ ತುಂಬ ಇಂಪಾರ್ಟೆಂಟ್, ಅದು ಮಿತ್ರವರಾಗಿರಲಿ, ಪ್ರವೀಣ್ ಆಗಿರಲಿ, ರಘು ಅವರಾಗಿರಲಿ, ಎವ್ರಿ ಒನ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಸಚಿನ್ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೋ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಉಮೇಶ್ ಅಣ್ಣನಿಂದ ಹಿಡಿದು ಇವ್ರ ತನಕ ಪ್ಲೇ ಮಾಡಿದ್ದಾರೆ. ಇದನ್ನ ಸಿನಿಮಾ ನೋಡೋದಕ್ಕೆ ನನಗೆ ಗೊತ್ತು. ಬಟ್ ಇವರಿಷ್ಟು ಜನ ಒಂದು ಕಡೆ, 2 ಕ್ಯಾರೆಕ್ಟ್ರು ತುಂಬ ಚಾಲೆಂಜಿಂಗ್ ಇತ್ತು. ತುಂಬ ದೊಡ್ಡ ಅಪ್ರಿಷಿಯೇಷನ್ ಸಿಗಬೇಕು. ನಾನು ಪಿಕ್ಚರ್ ನೋಡೋದಕ್ಕೆ ಹೇಳ್ತಾ ಇದ್ದೀನಿ, ತುಂಬ ದೊಡ್ಡ ಅಪ್ರಿಷಿಯೇಷನ್ ಸಿಗಬೇಕಾಗಿರೋ 2 ಕ್ಯಾರೆಕ್ಟರ್ ಅಂದರೆ ಒಂದು ಸಂಗೀತ ಅವ್ರು ಮಾಡಿದ್ದಾರೆ, ಒಂದು ಅಕ್ಷತಾ ಅವ್ರು ಮಾಡಿದ್ದಾರೆ. ನಾಟ್ ಅಟ್ ಆಲ್ ಈಸಿ. ನೀವು ಒಪ್ಕೊಂಡಿರೋ ಕ್ಯಾರೆಕ್ಟ್ರು, ನೀವು ಪೋರ್ಟ್ರೇ ಮಾಡಿರೋ ಕ್ಯಾರೆಕ್ಟರ್, ಇಟ್ ಈಸ್ ನಾಟ್ ಅಟ್ ಆಲ್ ಈಸಿ. ಟ್ರಸ್ಟ್ ಮೀ. ನಾನೇ ಒಬ್ಬ ಪ್ರೊಡ್ಯೂಸರ್ ಆಗಿ, ಒಬ್ಬ ಡೈರೆಕ್ಟರ್ ಆಗಿ ಇದನ್ನು ಆ್ಯಕ್ಟರ್ಸ್ಗಳಿಗೆ ಕನ್ವಿನ್ಸ್ ಮಾಡಬೇಕು ಅಂದರೆ ಇಟ್ ಈಸ್ ನಾಟ್ ಅಟ್ ಆಲ್ ಈಸಿ. ನಿಮ್ಮಿಬ್ಬರಿಗೂ ತುಂಬ ಧೈರ್ಯ ಇದೆ, ಅದಕ್ಕೆ ಈ ಥರದೊಂದು ಸ್ಕ್ರಿಪ್ಟ್ ಒಪ್ಕೊಂಡಿದ್ದೀರಾ. ಐ ಥಿಂಕ್ ದಿಸ್ ಫಿಲಮ್ ವಿಲ್ ಗಿವ್ ಯು ಆಲ್ ದ ಡ್ಯೂಸ್ ಯು ರಿಕ್ವೈರ್ಡ್. ಸೊ ಗುಡ್ ಲಕ್. ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ಆ್ಯಂಡ್ ಟೆಕ್ನಿಕಲಿ ಆಲ್ಸೋ ಸುನಿಲ್, ನಮ್ಮ ಡೈರೆಕ್ಟರ್ ಸುನಿಲ್ ಏನಿದ್ದಾರೆ, ತುಂಬ ಚೆನ್ನಾಗಿ ಹೊಸಬ್ರು, ಕೀರ್ತನ್ ಅವರು ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, DOP ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅಂದರೆ ಓವರ್ ಆಲ್ ಎಡಿಟಿಂಗ್ ಇರ್ಬೋದು, ಎಲ್ಲನೂ ತುಂಬ ಹಿಡಿದಿಡುತ್ತೆ ಸಿನಿಮಾದಲ್ಲಿ. ಸೊ ಹಾಗಾಗಿ ಈ ಸಿನಿಮಾ ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ನನಗಿದೆ. ಆ್ಯಂಡ್ ಅವಲ್ಲ ಅಧ್ಯಕ್ಷರು ಹೇಳ್ತಿದ್ರು 200 ರೂಪಾಯಿ ಇವಾಗ ಬಂದ್ಬಿಡ್ತು, ಎಲ್ಲನೂ ಚೆನ್ನಾಗಾಯಿತು ಅಂತ. ಖಂಡಿತವಾಗ್ಲೂ ಬಹಳ ಖುಷಿ ಇದೆ. 200 ರೂಪೀಸ್ ಟಿಕೆಟ್ ಕ್ಯಾಪಿಂಗ್ ಬಂದಿದ್ದು. ಅದರಲ್ಲಿ ಒಂದು ಉದ್ದೇಶ ಇದ್ದಿದ್ದೇನು ಅಂದರೆ ಕನ್ನಡ ಸಿನಿಮಾಗಳಿಗೂ ಶೋಸ್ ಕೊಡಬೇಕು. ಮೊದಲಾದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಶೇರ್ ಜಾಸ್ತಿ ಬರುತ್ತೆ ಅನ್ನೋದಕ್ಕೋಸ್ಕರ ಅದರ್ ಲ್ಯಾಂಗ್ವೇಜಿಗೆ ಕೊಡ್ತಾಯಿದ್ರು. ಈ ಕನ್ನಡ ಸಿನಿಮಾಗೂ ಈಕ್ವಲ್ ಆಗುತ್ತೆ, ಶೇರ್ ಸಿಗಬೇಕು ಅಂತ. ಇದ್ರ ಮೀರಿ ನಂದು ಜನರ ಹತ್ರ ಒಂದೇ ಒಂದು ಪ್ರಾರ್ಥನೆ, ಎಲ್ಲ ಸಿನಿಮಾಗೂ 200 ರೂಪಾಯಿ ಆಗೋಗಿದೆ. ಕನ್ನಡ ಸಿನಿಮಾ ಏನು ಪಕ್ಕದಲ್ಲಿ ತೆಲುಗು ಸಿನಿಮಾ ನೋಡ್ಬಿಡೋಣ, ಅದೇ ದುಡ್ಡಿಗೆ ಇಂಗ್ಲೀಷ್ ಸಿನಿಮಾ ನೋಡ್ಬಿಡೋಣ ಅಂತ ದಯವಿಟ್ಟು ಆ ಮನಸ್ಥಿತಿಗೆ ಹೋಗಬೇಡಿ. ಆ 200 ರೂಪಾಯಿ ಮಾಡಿರೋದು ಕನ್ನಡ ಸಿನಿಮಾಗಳನ್ನ ನೋಡಲಿ ಅಂತ ಅಂದ್ಬಿಟ್ಟು ಅಂತ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ. ಯಾಕೆ ಅಂತಂದರೆ ನಾನೇ ಒಂದು ಸಿನಿಮಾ ಇವಾಗ ತಾನೇ ಮಾಡಿದ್ದೀನಿ, ಪ್ರೊಡ್ಯೂಸ್ ಮಾಡಿದ್ದೀನಿ. 7 ಮಲೆ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ನನಗೆ ಗೊತ್ತು, ನನಗೆ ಅಲ್ಲಿ ತಮಿಳಿಂದ ಫೋನ್ ಮಾಡ್ತಾರೆ, ತೆಲುಗುವಿಂದ ಫೋನ್ ಮಾಡ್ತಾರೆ, ಸರ್ ಅಷ್ಟು ಚೆನ್ನಾಗಿದೆ ಅಂತೆ ನಿಮ್ಮದು ರಿಪೋರ್ಟ್, ಇಷ್ಟು ಚೆನ್ನಾಗಿದೆ ಅಂತ ರಿಪೋರ್ಟು ಅಂತ. ಇಲ್ಲಿ ಚೆನ್ನಾಗಿ ಆಗ್ತಿದೆ, ಖಂಡಿತವಾಗ್ಲೂ ಆಗ್ತಿದೆ. ಆದರೆ ಇದೇ ಸಿನಿಮಾ ಬೇರೆ ಭಾಷೆಲಿ ಬರಬೇಕಾಗಿತ್ತು ಸರ್, ಹಂಗಾಗೋದು ಹಿಂಗಾಗೋದು ಅಂತ ನನಗೆ ಹೇಳ್ತಿರ್ತಾರೆ. ಸೊ ಆ ಕಂಪ್ಲೇಂಟ್ಸು ಮುಂದೆ ಬರುವಂಥ ಸಿನಿಮಾಗಳಿಗೆ ಆಗದೇನೆ
ಕನ್ನಡದವರು ನಾವೆಲ್ಲ ಸಿನಿಮಾಗಳ್ನು ಒಳ್ಳೆ ಅಂದರೆ ಏನಂದರೆ ಅಭ್ಯಾಸ ಮಾಡ್ಕೋಬೇಕು. ಸಿನಿಮಾಗಳಿಗೆ ಹೋಗೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಆಟೋಮೆಟಿಕ್ಲಿ ಸಿನಿಮಾ ಇಷ್ಟ ಆಗ್ತಾ ಹೋಗುತ್ತೆ. ನಾವು ಸಿನಿಮಾನ ಪ್ರೇಕ್ಷಕರಾಗಿ ತುಂಬ ಪ್ರೀತಿಯಿಂದ ನೋಡಿ ಸಿನಿಮಾನ ಎಂಟರ್ಟೈನ್ಮೆಂಟ್ ಅಷ್ಟೇ ನೋಡಿ ಆಚೆ ಬರಬೇಕೇ ಹೊರತು ನಾವೆಲ್ಲರೂ ಕ್ರಿಟಿಕ್ಸ್ ಥರ ಕೂತ್ಕೊಂಡು ಇವನೇನು ತಪ್ಪು ಮಾಡಿದ್ದಾನೆ, ಇಲ್ಲೇನೋ ಮಿಸ್ಟೇಕ್ ಆಗಿದೆ ಅನ್ನೋದನ್ನ ಮೀರಿ ಸಿನಿಮಾನ ಎಂಟರ್ಟೈನ್ಮೆಂಟ್ ಥರ ನೋಡಿದ್ರೆ ಖಂಡಿತವಾಗ್ಲೂ ಎಲ್ಲ ಸಿನಿಮಾಗಳು ಅದರಲ್ಲಿ ಒಂದು ಹಿಡಿತ ಸಿಗುತ್ತೆ, ಒಂದು ಇಷ್ಟ ಆಗುತ್ತೆ ಎಲ್ಲರಿಗೂ. ಸೊ 200 ರೂಪಾಯಿ ಏನು ಅಧ್ಯಕ್ಷರು ಎಲ್ಲ ಹೋರಾಟ ಮಾಡಿ ಇದಾಗಿದೆ, ಅದು ಒಳ್ಳೇದಕ್ಕೆ ಯೂಸ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಸಚಿನ್ ಅಫ್ಕೋರ್ಸ್ ನಾನು ಹೇಳ್ದಂಗೆ ಈಸ್ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಯಾವಾಗ್ಲೂ ಅವ್ರದ್ದೊಂದು ಸಾಂಗ್ ನಮ್ಗೆ ತುಂಬ ಇಷ್ಟ, ಹ್ಯಾಪಿ ಬರ್ಡೇ ಸಿನಿಮಾದು ಹೋಗುಮೆ ಅಂತ. ಅದು ನಾನು ಹೇಳಿದ್ರೆ ಅದು ತುಂಬ ಎಕ್ಸಾಜರೇಟ್ ಆಗುತ್ತೆ, ಬಟ್ ಹಾನೆಸ್ಟ್ಲಿ ಹೇಳ್ತೀನಿ ಕೇಳಿ. ನಾನೊಂದ್ಸತಿ ನಾನು ದರ್ಶನ್ ಸರ್ ಅವ್ರ ಕಾರಲ್ಲಿ ಬೆಂಗಳೂರಿನ ಮೈಸೂರು ಹೋಗ್ತಾ ಇದ್ರೆ, ನೀವು ನಂಬಲ್ಲ, ಬೆಂಗಳೂರಿಂದ ಮೈಸೂರಿಗೆ ಹೋಗೋ ತನಕ ದರ್ಶನ್ ಸರ್ ಪ್ಲೇ ಮಾಡಿದ್ದು ಅದೊಂದೇ ಸಾಂಗು 12 ಸತಿ ಅದೊಂದೇ ಸಾಂಗ್ನ ಪ್ಲೇ ಮಾಡಿದ್ರು ಅವರು. ಅಷ್ಟು ಇಷ್ಟ ಇತ್ತು, ಅಷ್ಟು ಚೆನ್ನಾಗಿ ಅದು ಎಲ್ಲರಿಗೂ ಇಷ್ಟ ಆಗಿದ್ದು ಸಾಂಗ್ ಅದು. ಸೊ ಯಾವಾಗಲೂ ಆ ಥರದೊಂದು ಟ್ಯಾಲೆಂಟ್ ಸಚಿನ್ ಈ ಸಿನಿಮಾ ಮುಖಾಂತರನು ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್ ಆಗ್ತಾರೆ, ಸ್ಟಾರ್ ಆಗ್ತಾರೆ, ಇನ್ನೊಂದು ಆಗ್ತಾರೆ ನನಗೆ ಗೊತ್ತಿಲ್ಲ, ಬಟ್ ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತೂ ಸಚಿನ್ ಆಗ್ತಾರೆ ಅಂತ ನಂಬಿಕೆ ನನಗಿದೆ. ಸೊ ಗುಡ್ ಲಕ್ ಸಚಿನ್. ಆ್ಯಂಡ್ ಫೈನಲಿ ಮೈ ಬ್ರದರ್ ರಾಜವರ್ಧನ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ನೀವು. ಏನಕ್ಕೆ ನಾನು ರಾಜ್ನ ಇಲ್ಲಿ ವೇದಿಕೆ ಮೇಲೆ ಕರೆದೆ ಅಂತಂದರೆ, ಒಂದು 10 years ಬ್ಯಾಕ್ ಅವನ ಒಂದು ಜರ್ನಿ. ಅವ್ರ ತಂದೆ ಡಿಂಗ್ರಿ ನಾಗರಾಜ್ ಅವರು ನಮ್ಮ ತಂದೆ ಅಣ್ಣ ತಮ್ಮ ಇದ್ದಂಗೆ ಯಾವಾಗ್ಲೂ. ಅದು ಇವತ್ತಿಗೂ ಅವ್ರ ಮನೆ ನಮ್ಮ ಮನೆ ಅಷ್ಟು ಬಾಂಧವ್ಯ ಇದೆ. ಅವ್ರು ನಮ್ಮ ಏರಿಯಾದಲ್ಲೇ ಇದ್ದಂಥವನು. ಯಾವಾಗೋ ಒಂದ್ಸತಿ ನಮ್ಮ ಮನೆ ಹತ್ರ ಇದ್ದಾಗ ಇವ್ನು ಬಂದಿದ್ದ, ಏನು ಮಾಡ್ತಿದ್ಯೋ, ಏನು ಮಾಡಬೇಕು ಅಂತಿದ್ಯೋ ನೀನು ಅಂತಂದರೆ, ಅಣ್ಣ ನಾನೇನೋ ಬಿಸ್ನೆಸ್ ಮಾಡಬೇಕು ಅಂತಿದ್ದೀನಿ ಅಣ್ಣ, ಏನೋ ಕಾಫಿ ಶಾಪ್ ಹಾಕ್ತೀನಿ ಅಣ್ಣ, ಇನ್ನೊಂದೇನೋ ಹಾಕ್ತೀನಿ ಅಣ್ಣ ಅಂತಂದ. ಯಾಕೋ ಯಾವ ಖುಷಿಗೆ ಆಗ್ತಾ ಇದೆಯಾ ಅದನ್ನು ಅಂತಂದೆ. ಇಲ್ಲ ಅಣ್ಣ ನನಗೇನು ಇಂಟ್ರೆಸ್ಟ್ ಇಲ್ಲ ಅಂದ. ಅದೆಲ್ಲ ಬಿಡು, ಸ್ವಲ್ಪ ಅವಾಗ ನನ್ನ ಥರ ಇದ್ದ ಪರ್ಸ್ನಾಲಿಟಿ. ಸೊ ಅದಕ್ಕೆ ಬೇಡ ಮಗನೇ, ಸ್ವಲ್ಪ ನೀನು ವೆಯ್ಟ್ ರೆಡ್ಯೂಸ್ ಮಾಡಿ ಫಿಟ್ ಆಗು, ಒಳ್ಳೆ ಹೈಟು, ಒಳ್ಳೆ ಪರ್ಸ್ನಾಲಿಟಿ ಇದೆ, ಅದೆಲ್ಲದಕ್ಕೂ ಮೀರಿ ಒಬ್ಬ ಪೋಷಕ ಕಲಾವಿದನ ಹೆಸರನ್ನ ಅಲ್ಲಿಗೆ ನಿಲ್ಲಿಸಬಾರ್ದು, ಅದು ಕಂಟಿನ್ಯೂ ಆಗಬೇಕು ಮಗನೇ. ಇವತ್ತು ಅವನ ಹೆಸರು ಅವ್ರ ತಂದೆ ಇವನ ಹೆಸರು ಎಷ್ಟು ಬಂದ್ರೂ ಕಂಟಿನ್ಯೂಷನ್ ತಂದೆ ಹೆಸರು ಹೋಗುತ್ತೆ. ನನಗೆ ಎಲ್ಲೋದ್ರೂ ತರುಣ್ ಸುಧೀರ್ ಅಂತ ಅಂದಾಗ ಅವ್ರ ಹೆಸರು ಜೊತೆಗೆ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಅದೇ ನಮ್ಮ ಇಂಟೆನ್ಷನ್ ಇರೋದು. ಆ ಥರ ಸಿನಿಮಾನೇ ಇಂಟ್ರೆಸ್ಟ್ ಇಲ್ಲದೆ ಇರೋ ಒಬ್ಬ ಹುಡುಗ 10 ವರ್ಷದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಆ್ಯಕ್ಟರ್ ಆಗಿ ಹೆಸರು ಮಾಡಿ ಇವತ್ತೊಂದು ಪ್ರೊಡಕ್ಷನ್ ಮಾಡಿದ್ದಾನೆ, ನನಗೆ ಭಾಳ ಖುಷಿ ಆಗ್ತಾ ಇದೆ. ಅಂದರೆ ಇವತ್ತು ಅವನು ಯಾಕೆ ಎಲ್ಲ ಪೋಷಕ ಕಲಾವಿದರನ್ನ ಕರೆಸಿ ಸ್ಟೇಜ್ ಮೇಲೆ ಕೂರಿಸಿ ಗೌರವ ಕೊಟ್ಟ ಅಂತಂದರೆ, ಅವನಿಗೆ ಆ ಪೇನ್ ಗೊತ್ತು, ನಮಗೆಲ್ಲ ಪೇನ್ ಗೊತ್ತು. ನಮ್ಮ ತಂದೆ ಇವ್ರ ತಂದೆ ಎಲ್ಲರೂ ಪೋಷಕ ಕಲಾವಿದರು. ಸೊ ಎಲ್ಲರದು ಆ ಪೇಯ್ನು, ಆ ಸ್ಟ್ರಗಲ್ಲು, ಅವ್ರ ಅಚೀವ್ಮೆಂಟ್ಸ್ಗಳನ್ನ ನೋಡಿರ್ತೀವಲ್ಲ, ಎಲ್ಲೋ ಅವ್ರಿಗೆ ಸಿಗಬೇಕಾದಂಥ ಅಷ್ಟು ರೆಸ್ಪೆಕ್ಟ್ಗಳು ಸಿಕ್ಕಿಲ್ವೇನೋ ಅಂತ ನಮ್ಮಲ್ಲಿ ಒಂದು ಕೊರಗಿರುತ್ತೆ. ಹಾಗಾಗಿ ಇಂಥರ ವೇದಿಕೆಗಳಲ್ಲಿ ಇವ್ರು ನೆನಪಿಸ್ತಾನೆ. ಇವರೆಲ್ಲರ ಆಶೀರ್ವಾದ ನಿನ್ನ ಮೇಲೆ ಇದೆ ರಾಜ್. ಈ ಥರ ಇನ್ನೂ ಹಲವಾರು ಸಿನಿಮಾಗಳು ಪ್ರೊಡಕ್ಷನ್ ಮಾಡೋ ಥರ ಆಗಲಿ, ಅಷ್ಟೊಂದು ಜನ ಕೆಲಸ ಸಿಗೋ ಥರ ಆಗಲಿ. ನಾವೆಲ್ಲ ಡ್ರಾಮಾ ಕಂಪ್ನಿ ನಡೆಸಿರೋ ಅಂಥವ್ರು, ಅಲ್ಲೂ ಒಂದಷ್ಟು ಜನ ಕೆಲಸ ಆಗ್ತಿತ್ತು. ಹಾಗೆ ಸಿನಿಮಾ ಇನ್ನೂ ದೊಡ್ಡದು. ಸೊ ನಿನ್ನ ಕಂಪ್ನಿ, ನಿನ್ನ ಜೊತೆಗೆ ಸಚಿನ್ ಇದ್ದಾನೆ. ಸೊ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಆ್ಯಂಡ್ ಕಮಲ್ ಶ್ರೀದೇವಿಗೆ ನನ್ನ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಗೈಸ್.